ಇನ್ನು ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ದು ಮನಸ್ಸಿಗೆ ನೋವಾಗಿದೆ. ಪೊಲೀಸ್ ಅಧಿಕಾರಿ ಆಗಿದ್ದಾಗಿಂದಲೂ ಅವರನ್ನ ಕಂಡಿದ್ದೀನಿ ಅಂತ ಹಾವೇರಿಯಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ್ ಹೇಳಿದ್ದಾರೆ. 2004ರಲ್ಲಿ ಜೆಡಿಎಸ್ ಪಕ್ಷ ಸೇರಿದಾಗ ಸಿದ್ದರಾಮಯ್ಯ ಇದ್ರು. 2006ರಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ನಿಂದ ಚುನಾವಣೆಗೆ ನಿಲ್ತಾರೆ. ಚುನಾವಣೆಯಲ್ಲಿ ನಾನವರ ವಿರುದ್ಧ ಪ್ರಚಾರ ಮಾಡಿದ್ದೆ. ಏನೋ ಪಾಟೀಲ್ ನನ್ನ ವಿರುದ್ಧ ಪ್ರಚಾರಕ್ಕೆ ಬಂದಿದೀಯಾ ಅಂತ ಹೇಳಿದ್ರು ಅಂತ ಪಾಸ್ಟ್ ಅನ್ನ ನೆನಪಿಸ್ಕೊಂಡಿದ್ದಾರೆ. ನಿನ್ನೆ ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ನನಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಯಿತು. ಕಾರಣ, ನಾನು ಅವ್ರನ್ನ ಪೊಲೀಸ್ ಅಧಿಕಾರಿಯಾಗಿದ್ದಾಗಿಂದ ನೋಡಿದೆ. 2004ರಲ್ಲಿ ನಾನು JDS ಪಕ್ಷಕ್ಕೆ ಬಂದಾಗ ಅವರು JDSಲ್ಲಿದ್ದರು. ಅವರು 6ರಲ್ಲಿ ಉಚ್ಚಾಟಿತರಾಗಿ ಕಾಂಗ್ರೆಸ್ ಚುನಾವಣೆ ನಿಂತಾಗ ನಾನು ಕಾಂಗ್ರೆಸ್ಸಲ್ಲಿ ವಿರೋಧಿಸಿದ್ದೆ. ನಾನು JDSಲ್ಲಿದ್ದೆ. ಮೈಸೂರು ಚುನಾವಣೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಏನೋ BC ನನ್ನ ಮೇಲೆ ಎಲೆಕ್ಷನ್ ಮಾಡೋಕ್ಕೆ ಬಂದಿದ್ದೀಯಾ ಅಂತ ಕೇಳಿದರು. ಆಮೇಲೆ 8ರಲ್ಲಿ ನಾವು ಅನಿವಾರ್ಯವಾಗಿ ಕಾಂಗ್ರೆಸ್ಸಿಗೆ ಬಂದಾಗ ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಅವರು 8ರಿಂದ 8, 13, 18 3 ಬಾರಿ ಕೂಡ ನನ್ನ ಪರವಾಗಿ ಬಂದು ಚುನಾವಣೆಯಲ್ಲಿ ಪ್ರಚಾರ ಮಾಡಿದರು. ಅದರ ಜೊತೆಗೆ ಅವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ, ವಿಶೇಷವಾಗಿ 2013ರಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ನಾನು ಚುನಾವಣೆಯಲ್ಲಿ ಸೋತರೂ ಕೂಡ 5 ವರ್ಷಗಳ ಕಾಲ ನಾನು ಶಾಸಕನ ಥರನೇ ಇದ್ದೆ. ನಾನು ಸೋತ ಮೇಲೆ ಅವರು ಭಾಳ ಆಶ್ಚರ್ಯ ಆಯಿತು. ಆಮೇಲೆ 5 ವರ್ಷಗಳ ಕಾಲ ನಾನು ಶಾಸಕನಲ್ಲದೆ ಹೋದರೂ ಕೂಡ ಶಾಸಕರಿಗಿಂತ